ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮೆಲ್ಲರದು ಮೋಸ್ಟ್ ಫೇವರೇಟ್ ಆಗಿರುವಂಥ ಒಂದು ಬೆವರೇಜ್ ಯಾವುದು ಅಂತ ಕೇಳಿದರೆ ಕಾಫಿ. ಒಂದು ಕಾಫಿ ಕುಡಿಯದೆ ನಮ್ಮ ದಿವಸ ಸ್ಟಾರ್ಟ್ ಆಗಲ್ಲ. ನಾವು ಎದ್ದು ಕೂಡಲೇ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ನಮಗೊಂದು ಕಪ್ ಆಫ್ ಕಾಫಿ ಬೇಕು. ಎಷ್ಟೋ ಜನರಿಗೆ ನ್ಯಾಚುರಲ್ ಕಾಲ್ಸ್ ಅಂದರೆ ಟಾಯ್ಲೆಟ್ ಹೋಗಬೇಕು ಅಂದರೂ ಕೂಡ ಈ ಕಾಫಿ ಕುಡಿಯದೆ ಟಾಯ್ಲೆಟ್ ಹೋಗ್ಲಿಕ್ಕೂ ಕೂಡ ಆಗಲ್ಲ. ಬಟ್ ಕಾಫಿ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಕಾಫಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದಾ? ಇದೇ ಆಲ್ಮೋಸ್ಟ್ ಎಲ್ಲರ ಮನಸ್ಸಲ್ಲೂ ಇರುವಂಥ ಸಂಶಯ. ಸೊ ಎಷ್ಟೋ ಪೇಷಂಟ್ಸ್ ಅಲ್ಲಿ ನೀವು ನೋಡಿರ್ತೀರಾ, ಕಾಫಿ ತಗೊಂಡ್ರೆ ಅವರಿಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಜಾಸ್ತಿ ಆಗುತ್ತೆ, ಕೆಲವರಿಗೆ ನಿದ್ರೆಹೀನತೆ ಸಮಸ್ಯೆ ಬರುತ್ತೆ. ಸೊ ಈ ತರ ಸಮಸ್ಯೆಗಳು ಕೆಲವರಲ್ಲಿದ್ದರೆ ಕಾಫಿ ಕುಡಿಯೋದ್ರಿಂದ ಆರೋಗ್ಯ ಇಂಪ್ರೂವ್ ಆದವರು ಕೂಡ ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕಾಫಿ ಕುಡಿಯೋದ್ರಿಂದ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಈ ಕಾಫಿಯಲ್ಲಿರುವಂಥ ಏನು ಕಾಂಪೌಂಡ್ಸ್ ನಮ್ಮ ಹೆಲ್ತ್ ಬೆನಿಫಿಟ್ಸ್ಗೆ ಕಾರಣ, ಕಾಫಿ ಕುಡಿಯೋದ್ರಿಂದ ನಮ್ಗೆ ಏನೇನು ಅಡ್ವರ್ಸ್ ಎಫೆಕ್ಟ್ಗಳು ಆಗ್ಬೋದು, ಕಾಫಿ ಕುಡಿಯೋದಿದ್ರೆ ಎಷ್ಟು ಕಾಫಿ ಕುಡಿಬೇಕು, ಕಾಫಿ ಕುಡಿಯೋದಿದ್ರೆ ಯಾವ ಥರ ಕಾಫಿಯನ್ನು ಕುಡಿಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಕಾಫಿಯಲ್ಲಿ 1,000ಕ್ಕಿಂತ ಹೆಚ್ಚು ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಇದೆ. ಸೊ ಅದು ನಮ್ಮ ಬಾಡಿಗೆ ಎಂಟರ್ ಆದಾಗ ಏನಾಗುತ್ತೆ, ಅದರಿಂದ ಕೆಲವು ಹೆಲ್ತ್ ಬೆನಿಫಿಟ್ಸು ನಮಗಾಗ್ಬೋದು, ಅದೇ ಥರ ಅಡ್ವರ್ಸ್ ಎಫೆಕ್ಟ್ಗಳು ಕೂಡ ಆಗ್ಬೋದು. ಸೊ ಕಾಫಿಯಲ್ಲಿ ಮೇನ್ಲಿ ಇರುವಂಥ ಕೆಲವು ಬಯೋ ಆಕ್ಟಿವ್ ಕಾಂಪೌಂಡು, ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆಲ್ಲ ಗೊತ್ತು, ಕೆಫೀನ್. ಸೊ ಕೆಫೀನ್ ಇಸ್ ಅ ಬ್ರೈನ್ ಸ್ಟಿಮ್ಯುಲೆಂಟ್. ಸೊ ಬ್ರೈನ್ ಸ್ಟಿಮ್ಯುಲೆಂಟ್ ಅಂದರೆ ಏನು, ನಮಗೀಗ ನಾವು ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ವಿ, ನಮಗೆ ತುಂಬ ಸುಸ್ತಾಗ್ತಾ ಇದೆ ಅಥವಾ ನಿದ್ರೆ ಬರ್ತಾ ಇದೆ, ನಾವು ಆವಾಗ ಒಂದು ಕಪ್ ಕಾಫಿ ಕುಡಿದ್ರೆ ಏನಾಗುತ್ತೆ, ನಾವು ತುಂಬ ಫ್ರೆಶ್ ಆಗ್ತೀವಿ. ಸೊ ಅದರದ್ದು ಮೇನ್ ಕಾರಣ ಅಂದರೆ ಈ ಬ್ರೈನ್ ಸ್ಟಿಮ್ಯುಲೆಂಟ್ ಆಗಿರುವಂಥ ಕೆಫೀನ್. ಸೊ ಅದೇ ಥರ ಅದರಲ್ಲಿ ಬೇರೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಕೂಡ ಇದೆ. ನಾವು ಕ್ಲೋರೋಜೆನಿಕ್ ಆಸಿಡ್ ಅಂತ ಹೇಳ್ತೀವಿ, ಎಷ್ಟೋ ಪಾಲಿಫಿನಾಲ್ಸ್ ಇದೆ. ಸೊ ಇದೆಲ್ಲ ಒಳ್ಳೆ ಆಂಟಿ ಆಕ್ಸಿಡೆಂಟ್, ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಆಕ್ಸಿಡೇಟಿವ್ ಡ್ಯಾಮೇಜ್ಗಳನ್ನು ಪ್ರಿವೆಂಟ್ ಮಾಡಿ ನಮ್ಮ ಆರೋಗ್ಯ ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂಥ ಎಷ್ಟೋ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಕೂಡ ಈ ಕಾಫಿಯಲ್ಲಿದೆ. ಸೊ ಕಾಫಿ ತಗೊಳ್ಳೋದು ಆ್ಯಕ್ಚುಲಿ ಹೇಳಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾಫಿ ರೆಗ್ಯುಲರ್ಲಿ ತಗೊಂಡ್ರೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾನು ನಾನು ಹೇಳ್ತೇನೆ. ಬಟ್ ಕೆಲವು ಕಂಡೀಷನಲ್ಲಿ ಏನಾಗುತ್ತೆ, ನಮಗೆ ಕಾಫಿ ತಗೊಂಡ್ರೆ ಅದು ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಅದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಫಸ್ಟ್ ಕಾಫಿ ಕುಡಿಯೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ನಾನು ಫಸ್ಟ್ ಹೇಳಿದ್ದೇನೆ, ಕಾಫಿ ಇಸ್ ಎ ವೆರಿ ಗುಡ್ ಬ್ರೈನ್ ಸ್ಟಿಮ್ಯುಲೆಂಟ್. ಸೊ ನಮಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ತುಂಬ ಸುಸ್ತಾಗ್ತಾ ಇದೆ, ಅಥವಾ ನಾವು ಡ್ರೈವ್ ಮಾಡ್ತಾ ಇದ್ವಿ, ನಮಗೆ ತುಂಬ ನಿದ್ರೆ ಬಂದಂಗೆ ಅನಿಸ್ತಾ ಇದೆ, ಅವಾಗೆಲ್ಲ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ನಿಮ್ಮ ಬ್ರೈನನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಥ್ರೂ ಔಟ್ ದ ಡೇ ನಮ್ಮ ಬ್ರೈನ್ ಏನು ಮಾಡುತ್ತೆ ಅಂದರೆ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ನಾವು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರುವಾಗ ಬ್ರೈನ್ ಎಲ್ಲ ಕೆಮಿಕಲ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಇದಕ್ಕೆ ನಾವು ಅಡಿನೋಸಿನ್ ಅಂತ ಹೇಳ್ತೀವಿ. ಸೊ ಈ ಅಡಿನೋಸಿನ್ ನಮ್ಮ ಬ್ರೈನಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋದಾಗ ಏನಾಗುತ್ತೆ, ನಿಧಾನಕದ ಅದರದ್ದು ರಿಸೆಪ್ಟರ್ಸ್ ಒಟ್ಟಿಗೆ ಬೈಂಡ್ ಆದಾಗ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ, ನಮಗೆ ಡ್ರೌಸಿನೆಸ್ ಆಗುತ್ತೆ, ನಿಧಾನಕ್ಕೆ ನಮಗೆ ನಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಾಫಿ ಕುಡಿದಾಗ ಏನಾಗುತ್ತೆ, ಕಾಫಿಯಲ್ಲಿ ಇರುವಂಥ ಕೆಫೀನ್ ಏನು ಮಾಡುತ್ತೆ ಅಂದರೆ ಅದು ಈ ರಿಸೆಪ್ಟರ್ಸ್ ಒಟ್ಟಿಗೆ ಬೈಂಡ್ ಆಗಿ ಸೊ ಇಮಿಡಿಯೇಟ್ಲಿ ನಮಗೆ ಒಂದು ಅಲರ್ಟ್ನೆಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆ ಡ್ರೌಸಿನೆಸ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ್ಯಕ್ಚುಲಿ ನೀವು ನೋಡಿ, ನೀವು ಡೇ ಟೈಮ್ ಕೆಲಸ ಮಾಡ್ತಾ ಇದ್ರೆ, ಏನೋ ಒಂದು ಕೆಲಸ ಮಾಡ್ತಾ ಇರುವಾಗ ನಿಮಗೆ ತುಂಬ ನಿದ್ರೆ ಬರ್ತಾ ಇದೆ ಅಂದರೆ ಆ ಟೈಮಲ್ಲಿ ಕಾಫಿ ಕುಡಿದ್ರೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ನಿದ್ರೆಹೀನತೆ ಸಮಸ್ಯೆ ಇದೆ, ಈವ್ನಿಂಗ್ ಆಗ್ತಾ ಇರುವಾಗಲೇ ನೀವು ಒಂದು ಸಂಜೆ ನೀವು 6 ಗಂಟೆ ಮನೆ ಬಂದು ಒಂದು ಒಳ್ಳೆ ಗ್ಲಾಸ್ ಕಾಫಿ ಕುಡಿತೀರಾ ಅಂತ ಇದ್ದಾಗ ಏನಾಗುತ್ತೆ, ಅದು ನಮ್ಮ ನಿದ್ರೆಗೆ ಸಮಸ್ಯೆ ಕೊಡ್ಬೋದು. ಸೊ ಹಾಗಾಗಿ ಕೆಲವರು ಕಾಫಿ ಒಳ್ಳೆಯದು ಅಂತ ಹೇಳಿದರೆ, ಕೆಲವರು ಕೆಟ್ಟದ್ದು ಅಂತ ಹೇಳಲಿಕ್ಕೆ ಇರುವಂಥ ಮುಖ್ಯ ಕಾರಣ ಇದು. ಸೊ ಈವ್ನಿಂಗ್ ನೀವು ಒಂದು ಕಾಫಿ ತಗೊಂಡಾಗ ನಿಮ್ಮ ಮೈಂಡ್ ಮತ್ತೆ ಅಲರ್ಟ್ ಆಯಿತು, ನಿಮ್ಮ ಲೈಕ್ ಬ್ರೈನ್ ಮತ್ತೆ ಆಕ್ಟಿವ್ ಆಯಿತು. ಸೊ ಅವಾಗ ಒಳ್ಳೆ ನಿದ್ರೆ ಬರಬೇಕು ಅಂತಿಲ್ಲ. ಸೊ ಹಾಗಾಗಿ ನಿದ್ರೆಹೀನತೆ ಸಮಸ್ಯೆ ಇರೋರಾದರೆ ಈವ್ನಿಂಗ್ ಕಾಫಿ ಕುಡಿಯೋ ಹ್ಯಾಬಿಟ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಬಿಡೋದು ತುಂಬ ಉತ್ತಮ. ಕಾಫಿ ಕುಡಿದಾಗ ನಾನು ಫಸ್ಟ್ ಹೇಳಿದ್ದೇನೆ, ಈ ಅಡಿನೋಸಿನ್ ರಿಸೆಪ್ಟರ್ಸನ್ನು ಅದು ಬ್ಲಾಕ್ ಮಾಡುತ್ತೆ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ನೀವೆಲ್ಲ ಕೇಳಿರ್ಬೋದು, ಡೋಪಮಿನ್ ಅದರ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ, ಅಸೆಟೈಲ್ ಕೊಲಿನ್ ಅದರದ್ದು ಚೆನ್ನಾಗಾಗುತ್ತೆ, ನಾರ್ ಎಪಿನೆಫ್ರಿನ್. ಸೊ ಈ ಥರ ಹಾರ್ಮೋನ್ಸ್ ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆದಾಗ ನಮ್ಮ ಮೂಡ್ ಚೆನ್ನಾಗಾಗುತ್ತೆ, ನಮ್ಗೆ ಒಳ್ಳೆ ಫ್ರೆಶ್ ಆಗಿರಲಿಕ್ಕೆ ಸಾಧ್ಯ, ನಮ್ಮ ಲರ್ನಿಂಗ್ ಫಾಸ್ಟ್ ಆಗುತ್ತೆ, ನಮ್ಗೆ ಒಳ್ಳೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗುತ್ತೆ. ಸೊ ಈ ಥರ ಎಷ್ಟೋ ಬೆನಿಫಿಟ್ಗಳು ನಮಗೆ ಸಿಗುತ್ತೆ. ನಾವು ಡೋಪಮಿನ್ ಅಂತ ನಿಮಗೆ ಗೊತ್ತು, ದಟ್ ಈಸ್ ಲೈಕ್ ಒಂದು ಹ್ಯಾಪಿ ಫೀಲ್ ಆಗೋದು, ನಮಗೊಂದು ಖುಷಿ ಆಗುವಂಥ ಹಾರ್ಮೋನ್. ಅದಕ್ಕೆ ಎಷ್ಟೋ ಜನರಿಗೆ ಕಾಫಿ ತುಂಬ ಬೇಗ ಅಡಿಕ್ಷನ್ ಆಗುತ್ತೆ. ಸೊ ಈ ಥರ ನಮಗೆ ಯಾವಾಗಲೂ ಖುಷಿ ಕೊಡುವಂಥದ್ದು ಏನಾದರೂ ಇದ್ದರೆ ನಮಗೆ ಏನಾಗುತ್ತೆ, ನಮಗೆ ಅದಕ್ಕೆ ಅಡಿಕ್ಷನ್ ಆಗುತ್ತೆ. ಸೊ ಕಾಫಿ ರೆಗ್ಯುಲರ್ಲಿ ತಗೊಂಡವರಿಗೆ ಕಾಫಿ ಬಿಡೋಕ್ಕೆ ಆಗಲ್ಲ. ಅವ್ರಿಗೆ ಕಾಫಿ ಬಿಟ್ಟರೆ ಸಾಕು ಅವರಿಗೆ ತಲೆನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೊಂದು ಮುಖ್ಯ ಕಾರಣ ಏನಂದರೆ ಈ ಥರ ಲೈಕ್ ಕೆಮಿಕಲ್ಸ್ ನಮ್ಮ ಬ್ರೈನಲ್ಲಿ ಕಂಟಿನ್ಯೂಸ್ಲಿ ಕಾಫಿ ಕುಡಿಯೋದ್ರಿಂದ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಬಟ್ ಅದೇನೋ ಅಬ್ನಾರ್ಮ್ಯಾಲಿಟಿ ಅಲ್ಲ, ನೀವು ಅದೇನೋ ಓಕೆ ನಮ್ಮ ಬ್ರೈನಲ್ಲಿ ಏನೋ ನ್ಯೂರೋ ಟ್ರಾನ್ಸ್ಮಿಟರ್ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡು ಕಾಫಿ ಕುಡಿಯೋದು ಬಿಡಬೇಕು ಅಂತ ನಾನು ಹೇಳಲ್ಲ. ಬಟ್
ಬಟ್ ಯಾರಿಗಾದ್ರೂ ಈ ತಲೆನೋವಿನ ಸಮಸ್ಯೆ ಇದೆ ಆ ಥರ ಎಲ್ಲ ಪ್ರಾಬ್ಲಮ್ ಇರೋರಾದರೆ ಆದಷ್ಟು ಕಾಫಿಯಿಂದ ದೂರ ಇರೋದು ಒಳ್ಳೆಯದು. ಬಿಕಾಸ್ ಕಾಫಿ ನೀವು ರೆಗ್ಯುಲರ್ಲಿ ತಗೊಳ್ತೀರಾ, ಯು ವಿಲ್ ಫೀಲ್ ಗುಡ್, ಯು ವಿಲ್ ಫೀಲ್ ಬೆಟರ್, ಯು ವಿಲ್ ಫೀಲ್ ಸೋ ಅಲರ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ಒಂದು ಟೈಮ್ ಕಾಫಿ ಕುಡಿಲಿಲ್ಲ, ಅದರದ್ದು ಜಸ್ಟ್ ಉಲ್ಟಾ ಆಗುತ್ತೆ, ನಿಮಗೆ ತಲೆನೋವು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಿಗೆ ಬರುವ ಎಷ್ಟೋ ಪೇಷಂಟ್ಸ್ಗಳಿಗೆ ಅವರು ಎಸ್ಪೆಷಲಿ ಬ್ಯಾಂಗ್ಳೂರು ಮೈಸೂರು ಕಡೆಯಿಂದ ಇರೋರಾದ್ರೆ ಅವರಿಗೆ ಕಾಫಿ ಅಡಿಕ್ಷನ್, ಈವನ್ ಸಾಗರ, ಶಿವಮೊಗ್ಗ ಈ ಕಡೆ ಎಲ್ಲ ಕಾಫಿ ಅಡಿಕ್ಷನ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ, ಚಿಕ್ಕಮಂಗ್ಳೂರು. ಸೊ ಅಲ್ಲಿಂದ ಬರೋರಾದರೆ ಅವರಿಗೆ ಫಸ್ಟ್ ಇನಿಷಿಯಲ್ ಒಂದು 3 days ಅವ್ರಿಗೆ ಹೇಳ್ತಾ ಇರ್ತಾರೆ, ಸರ್ ನನಗೆ ತಲೆನೋವು ಆಗ್ತಾ ಇದೆ, ತಲೆನೋವು ಆಗ್ತಾ ಇದೆ. ಆ್ಯಕ್ಚುಲಿ ನಮಗೆ ಗೊತ್ತು, ಒಂದು ಗ್ಲಾಸ್ ಕಾಫಿ ಕೊಟ್ಟ ಸಾಕು ಅವರ ತಲೆನೋವು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಬಟ್ ಅದೊಂದ್ಸಲ ನಾವು ಇಟ್ ಇಸ್ ಅ ಪಾರ್ಟ್ ಆಫ್ ಒಂದು ಡಿಟಾಕ್ಸ್, ನಾವು ಒಂದು ಕಂಪ್ಲೀಟ್ಲಿ ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ಬಂದಿರ್ತಾರೆ. ಸೊ ಆ ಒಂದು 3 days ಆದಮೇಲೆ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಸೊ ಈ ಕಾಫಿ ಕುಡಿಯೋದ್ರಿಂದ ನಮ್ಮ ಬ್ರೈನಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಅದು ಮೇನ್ಲಿ ಡೋಪಮಿನ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇದ್ದಕ್ಕೆ ನಮಗೆ ಕಾಫಿ ಬೇಗ ಅಡಿಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಡೋಪಮಿನ್ ಪ್ರೊಡಕ್ಷನ್ ಆಯಿತು ಅಂತ ಹೇಳಿ ನಮಗೆ ಅದರಿಂದ ಏನು ಅಡ್ವರ್ಸ್ ಎಫೆಕ್ಟ್ ಏನೂ ಇಲ್ಲ, ಅದು ನೀವು ಕಂಟಿನ್ಯೂ ಮಾಡ್ಬೋದು ಅಂಟಿಲ್ ಅನ್ಲೆಸ್ ನಿಮಗೆ ಏನಾದರೂ ಬೇರೆ ಪ್ರಾಬ್ಲಮ್ಸ್, ನಾ ಹೇಳ್ದಂಗೆ ನಿದ್ರೆಹೀನತೆ ಅಥವಾ ಮೈಗ್ರೇನ್ ಹೆಡ್ಡೇಕು ಈ ಥರ ಸಮಸ್ಯೆಗಳೇನು ಇಲ್ಲ ಅಂದರೆ ಕಾಫಿ ಕುಡಿಯೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಇನ್ನು ಕಾಫಿ ಕುಡಿಯೋರಿಗೆ ತುಂಬ ಖುಷಿ ಆಗುವಂಥ ಒಂದು ಮ್ಯಾಟರ್ ಏನಂದರೆ, ಕಾಫಿ ತಗೊಳ್ಳೋರಲ್ಲಿ ಈ ಪಾರ್ಕಿನ್ಸನ್ಸ್ ಸಮಸ್ಯೆ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಅಂತ ಕಂಡುಹಿಡಿದಿದ್ದಾರೆ. ಅಂದರೆ ನಾವು ಹೇಳಿದ್ವಿ, ಫಸ್ಟೇ ನಾನು ಹೇಳಿದ್ದೇನೆ, ಕಾಫಿ ಕುಡಿಯೋದ್ರಿಂದ ನಿಮ್ಮ ಡೋಪಮಿನ್ ಪ್ರೊಡಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಅದು ಡೆಫಿಷಿಯನ್ಸಿ ಎಲ್ಲ ಬಂದಾಗ ಬರುವಂಥ ಎಷ್ಟೋ ಸಮಸ್ಯೆಗಳಿದೆ, ಲೈಕ್ ಪಾರ್ಕಿನ್ಸನ್ಸ್ ಡಿಸೀಸ್. ಸೊ ಪಾರ್ಕಿನ್ಸನ್ಸ್ ಸಮಸ್ಯೆ ಎಲ್ಲ ಇರೋವರಿಗೆ ಈ ಕಾಫಿ, ಪಾರ್ಕಿನ್ಸನ್ಸ್ಗೆ ಒಂದು ಟ್ರೀಟ್ಮೆಂಟ್ ಅಲ್ಲ ಕಾಫಿ, ಬಟ್ ಕಂಪ್ಯಾರಿಟಿವ್ಲಿ ರೆಗ್ಯುಲರ್ ಕಾಫಿ ಕುಡಿಯೋವರಿಗೆ ಈ ಪಾರ್ಕಿನ್ಸನ್ಸ್ ಸಮಸ್ಯೆ ಬರುವಂಥ ಸಾಧ್ಯತೆ ಕಡಿಮೆ ಅಂತ ಕಂಡುಹಿಡಿದಿದ್ದಾರೆ. ಸೊ ಅದೇ ಥರ ಬಾಕಿ ಹೆಲ್ತ್ ಇಶ್ಯೂಸ್ ಕೂಡ ಇದೆ, ಲೈಕ್ ಅಲ್ಝಿಮರ್ಸ್ ಪ್ರಾಬ್ಲಮ್, ಅದೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ. ಬಿಕಾಸ್ ಕಾಫಿಯಲ್ಲಿ ಇರುವಂಥ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್, ನಾನು ಹೇಳಿದ್ದೇನೆ ಕೆಲವು ಎಷ್ಟೋ ಪಾಲಿಫಿನಾಲ್ಸ್ ಎಲ್ಲ ಇದರಲ್ಲಿದೆ. ಸೊ ಹಾಗಾಗಿ ಆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳೆಲ್ಲ ಇರೋದ್ರಿಂದ ನಮ್ಮ ಬ್ರೈನ್ಸಲ್ಲಿ ಆಗುವಂಥ ಡ್ಯಾಮೇಜ್ಗಳೇನಿದೆ ಅದನ್ನು ಕಡಿಮೆ ಮಾಡಿ, ಅಲ್ಝಿಮರ್ಸ್ ಅಂದರೆ ನಿಮಗೆಲ್ಲ ಗೊತ್ತು, ನಾವು ನೆನಪಿನ ಶಕ್ತಿ ಕಳ್ಕೊಳ್ಳುವಂಥ ಒಂದು ಕಂಡೀಷನ್ ಅದು. ಸೊ ಅದರ ಪ್ರಿವೆನ್ಷನ್ಗೆ ಕೂಡ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್. ಇದು ಒಂದು ಮೆಡಿಸಿನ್ ಅಂತ ನೀವು ಅನ್ಕೋಬೇಡಿ. ಅಂದರೆ ಓಕೆ ನನಗೆ ಈಗ ಪಾರ್ಕಿನ್ಸನ್ಸ್ ಸ್ಟಾರ್ಟ್ ಆಗಿದೆ, ಸಿಕ್ಕಾಪಟ್ಟೆ 1 ಲೀಟರ್ ಕಾಫಿ ಕುಡಿದು ಬಿಡುವ ಅಂತ ಅನ್ಕೋಬೇಡಿ, ಅದು ನಿಮಗೆ ಮತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಬಟ್ ರೆಗ್ಯುಲರ್ಲಿ ಒಂದು ಮಾಡರೇಟ್ ಆಗಿ ಮೇ ಬಿ ಒಂದು 1 or 2 or 3 cups ಆಫ್ ಕಾಫಿ ಎವ್ರಿ ಡೇ ನೀವು ತಗೊಳ್ಳೋದ್ರಿಂದ ನಿಮಗೆ ಪಾರ್ಕಿನ್ಸನ್ಸ್ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳೇನಿದೆ ಅದು ಕಂಪ್ಯಾರಿಟಿವ್ಲಿ, ರಿಸ್ಕ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಕಾಫಿ ಕುಡಿಯೋದ್ರಿಂದ ಇರುವಂಥ ಹೆಲ್ತ್ ಬೆನಿಫಿಟ್ ಏನಂದರೆ, ಲಿವರ್ ಸಮಸ್ಯೆಗಳಿಗೆ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಅವ್ರ ಬೆಸ್ಟ್ ಡ್ರಿಂಕ್ ಅಂತ ನಾವು ಹೇಳ್ಬೋದು. ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರ, ಅಂದರೆ ಫ್ಯಾಟಿ ಲಿವರ್ ಸಮಸ್ಯೆ ಕಂಡು ಬರುತ್ತೆ, ಅದೇ ಥರ ಫೈಬ್ರೋಸಿಸ್ ಆಫ್ ಲಿವರ್ ಎಲ್ಲ ಕಂಡು ಬರುತ್ತೆ. ಸೊ ಈ ಥರ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್. ಒಂದು ಲಿವರ್ ಡಿಟಾಕ್ಸ್ ಡ್ರಿಂಕ್ ಅಂತ ನಾವು ಕಾಫಿಗೆ ಬೇಕಾದರೆ ಹೇಳ್ಬೋದು. ಸೊ ನಾನು ಹೇಳಿದ್ದೇನೆ, ಇದರಲ್ಲಿ ತುಂಬ ಜಾಸ್ತಿ ಈ ಕ್ಲೋರೋಜೆನಿಕ್ ಆ್ಯಸಿಡ್ ಇರ್ಬೋದು ಅಥವಾ ಪಾಲಿಫಿನಾಲ್ಸು, ಕೆಫೀನ್ ಇದೆಲ್ಲ ಇರೋದ್ರಿಂದ ಅದು ನಮ್ಮ ಲಿವರ್ನ ಒಂದು ಪ್ರೊಟೆಕ್ಟ್ ಮಾಡುತ್ತೆ, ಬಾಕಿ ಇರುವಂಥ ಆಕ್ಸಿಡೇಟಿವ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಲಿವರಲ್ಲಿರುವಂಥ ಫ್ಯಾಟ್ ಏನಿದೆ ಅದು ಬೇಗ ಮೆಟಬಲೈಸ್ ಆಗಿ ಹೋಗಲಿಕ್ಕೆ ಅದನ್ನು ಸಪೋರ್ಟ್ ಮಾಡುತ್ತೆ. ಅದೇ ಥರ ನಮಗೆ ಫೈಬ್ರೋಸಿಸ್ ಎಲ್ಲ ಆಗಲಿಕ್ಕೆ ಮುಖ್ಯ ಕಾರಣ ಏನು, ಒಂದು ಸೆಲ್ ಇದೆ, ಸ್ಟೆಲ್ಲೈಟ್ ಸೆಲ್ಸ್ ಅಂತ ಹೇಳ್ತೀವಿ, ಇದು ಕೊಲಾಜನ್ ಪ್ರೊಡಕ್ಷನ್ ಮಾಡ್ತಾ ಇರ್ತದೆ. ಸೊ ಅದೇ ಫೈಬ್ರೋಸಿಸ್ಗೆಲ್ಲ ಮೇನ್ಲಿ ಒಂದು ರೀಸನ್ ಅಂದರೆ ನಮ್ಮ ಲಿವರಿಗೆ ಆಗುವಂಥ ಇಂಜುರಿಯಿಂದ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಲಿವರಿಗೆ ನೀವು ಆಲ್ಕೋಹಾಲ್ ಇರ್ಬೋದು ಅಥವಾ ಎಕ್ಸಸಿವ್ ಫುಡ್ ಇರ್ಬೋದು, ಫ್ಯಾಟಿ ಲಿವರ್ ಸಿವಿಯರ್ ಆಗಿರ್ಬೋದು ಅಥವಾ ಹೆಪಟೈಟಿಸ್ ಇರ್ಬೋದು. ಸೊ ಅವಾಗೆಲ್ಲ ಏನಾಗುತ್ತೆ, ಈ ಇನ್ಫ್ಲಮೇಷನಿಂದ ಈ ಸ್ಟೆಲ್ಲೈಟ್ ಸೆಲ್ ಏನು ಮಾಡುತ್ತೆ, ಕೊಲಾಜನ್ ಪ್ರೊಡ್ಯೂಸ್ ಮಾಡಿ ಫೈಬ್ರೋಸಿಸ್ಗೆ ಒಂದು ಮೇನ್ ಕಾರಣ ಆಗುತ್ತೆ. ಸೊ ಈ ಸ್ಟೆಲ್ಲೈಟ್ ಸೆಲ್ ಇದು ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್. ಸೊ ಒಂದು ಒಳ್ಳೆ, ಅಂದರೆ ಕಾಫಿ ಕುಡಿಯೋರಿಗೆಲ್ಲ ಒಂದು ಒಳ್ಳೆ ನ್ಯೂಸ್ ಇದೆ ಆ್ಯಕ್ಚುಲಿ, ಲಿವರ್ ಪ್ರೊಟೆಕ್ಷನ್ಗೆ. ಬಿಕಾಸ್ ನಮ್ಮ ಸೊಸೈಟಿಯಲ್ಲಿ ನಾವು ನೋಡಿದರೆ ಫ್ಯಾಟಿ ಲಿವರ್ ಸಮಸ್ಯೆ ಇಲ್ಲದೇ ಇರೋರಾಗಿ ಯಾರೂ ಇಲ್ಲ. ಸೊ ಲಿವರ್ ಪ್ರೊಟೆಕ್ಷನ್ಗೆ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಅದೇ ಥರ ಈ ಕಾಫಿಯಲ್ಲಿರುವ ಕೆಫೀನ್ ಏನಿದೆ, ದಟ್ ನಾವು ಫಸ್ಟ್ ಹೇಳಿದ್ದೇನೆ, ದಟ್ ಮೇಕ್ಸ್ ಯು ಆಕ್ಟಿವ್. ಸೊ ಹಾಗಾಗಿ ಎಷ್ಟೋ ಪ್ರಾಡಕ್ಟ್ಸಲ್ಲಿ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡೋರಿಗೆ ಕೊಡುವಂಥ ಎಷ್ಟೋ ಪ್ರಾಡಕ್ಟ್ಸಲ್ಲಿ ಈ ಕೆಫೀನ್ ಹೈ ಕಾನ್ಸಂಟ್ರೇಷನಲ್ಲಿ ಯೂಸ್ ಮಾಡ್ತಾರೆ. ಕೆಫೀನ್ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಯು ಬಿಕಮ್ ರೆಸ್ಟ್ಲೆಸ್, ನಿಮಗೆ ಎಲ್ಲೂ ಕೂತ್ಕೊಂಡು ಸುಮ್ಮನೆ ಹೀಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀರಾ. ಸೊ ನೀವು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀರಾ, ನೀವೊಂದು 10,000 ಸ್ಟೆಪ್ ಡೈಲಿ ಕಂಪ್ಲೀಟ್ ಮಾಡುವಾಗ ಏನಾಗುತ್ತೆ, ನಿಮ್ಮ ವೆಯ್ಟ್ ಖಂಡಿತ ಕಡಿಮೆ ಆಗೇ ಆಗುತ್ತೆ. ಸೊ ನಾವು ವರ್ಕೌಟ್ ಮಾಡಲಿಕ್ಕೆ ಜಿಮ್ಗೆಲ್ಲ ಹೋಗಿ ವರ್ಕೌಟ್ ಮಾಡಿ 1 ತಾಸು ವರ್ಕೌಟ್ ಮಾಡಿದರೆ ವಾಟ್ ವಿ ಬರ್ನ್ ಮ್ಯಾಕ್ಸಿಮಮ್ ಈಸ್, ನಾವು ಒಂದು ದಿವಸ ಕನ್ಸ್ಯೂಮ್ ಮಾಡುವ ಆಹಾರದ್ದು ಬರೀ 10% ಅಷ್ಟೇ ಬರ್ನ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಇಡೀ ದಿವಸದಲ್ಲಿ ನಾವು ಮಾಡುವಂಥ ಆ್ಯಕ್ಟಿವಿಟೀಸ್ ಏನಿದೆ ಅದರಲ್ಲಿ ಆಲ್ಮೋಸ್ಟ್ 30 to 40% ನಮಗೆ ಖರ್ಚು ಮಾಡಲಿಕ್ಕಾಗುತ್ತೆ. ಸೊ ಆ ಆ್ಯಕ್ಟಿವಿಟೀಸನ್ನು ಇಂಪ್ರೂವ್ ಮಾಡಿ ನಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೂ, ನಮ್ಮ ಲಿವರ್ ಸೆಲ್ಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅಂತಿದ್ದಾಗ ಏನಾಗುತ್ತೆ, ನಮ್ಮ ಲಿವರ್ಲಿರುವಂಥ ಫ್ಯಾಟ್ ಕೂಡ ಯೂಟಿಲೈಸ್ ಆಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ಲಿವರ್ಲಿರುವಂಥ ಫ್ಯಾಟನ್ನು ಖರ್ಚು ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಮೆಕ್ಯಾನಿಸಮ್ ಕೂಡ ಏನು ಮಾಡುತ್ತೆ, ಈ ಕಾಫಿಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಪ್ರೊಡ್ಯೂಸ್ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಫ್ಯಾಟಿ ಲಿವರ್ ಸಮಸ್ಯೆಗೆ ಒನ್ ಆಫ್ ದ ಬೆಸ್ಟ್ ಕಾಫಿ ಅಂತ ನಾವು ಹೇಳ್ಬೋದು. ಅದೇ ಥರ ಲಿವರ್ ಫೈಬ್ರೋಸಿಸ್ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಕಾಫಿ ಕ್ಯಾನ್
ಪ್ಲೇ ಎ ವೆರಿ ಮೇಜರ್ ರೋಲ್. ಅದೇ ಥರ ನಮ್ಮ ವೆಯ್ಟ್ ರಿಡಕ್ಷನಿಗೂ ಕೂಡ ಕಾಫಿಯಲ್ಲಿರುವಂಥ ಕೆಫೇನ್ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್, ಬೆಸ್ಟ್ ಲೈಕ್ ಕೆಮಿಕಲ್ ಅಂತ ನಾವು ಹೇಳ್ಬೋದು. ತೂಕ ಇಳಿಸಬೇಕು ಅಂದ್ರೆ ನಮಗೆ ಗೊತ್ತು ನಾವು ವ್ಯಾಯಾಮ ಮಾಡಲೇಬೇಕು. ಸೊ ಎಷ್ಟೋ ಜನರಿಗೆ ಏನಾಗುತ್ತೆ, ವ್ಯಾಯಾಮ ಮಾಡ್ಲಿಕ್ಕೆ ಒಂದು ಎನರ್ಜಿ ಇರಲ್ಲ, ಒಂದು ಸ್ವಲ್ಪ ವ್ಯಾಯಾಮ ಮಾಡೋದು ಕೂಡ ಸುಸ್ತು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೂ ಕೂಡ ಕಾಫಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಅಂದರೆ ಎಕ್ಸಸೈಸ್ ಮಾಡಲಿಕ್ಕೆ, ಆ ಎಕ್ಸಸೈಸಿಂದ ಇರುವಂಥ ಆ ಟಯರ್ಡ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್. ಸೊ ನೀವು ಎಕ್ಸಸೈಸ್ ಮಾಡೋಕ್ಕಿಂತ ಅಟ್ಲೀಸ್ಟ್ 1 hour ಬಿಫೋರ್ ನೀವು ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ನಿಮಗೆ ಚೆನ್ನಾಗಿ ಮಾಡ್ಲಿಕ್ಕಾಗುತ್ತೆ. ಅದರೊಟ್ಟಿಗೆ ಅಂದರೆ ಆ ಸುಸ್ತು ನಿಮಗೆ ಸರಿಯಾಗಿ ಫೀಲ್ ಆಗಲ್ಲ. ಸೊ ಅದಕ್ಕಾಗಿ ಆ್ಯಕ್ಚುಲಿ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮಲ್ಲಿ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳೋದೇ ಅದಕ್ಕೆ. ಈಗ ನಾನು ಹೇಳಿದ್ದೇನೆ, ಫ್ಯಾಟಿ ಲಿವರಿಗೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಬಿಕಾಸ್ ಲಿವರ್ಲಿರುವಂಥ ಆ ಕೊಬ್ಬು ಏನಿದೆ ಅದನ್ನು ಕರಗಿಸ್ಲಿಕ್ಕೆ, ಅದನ್ನು ಮೆಟಬಲೈಸ್ ಆಗಲಿಕ್ಕೆ ಕಾಫಿ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಸೊ ಅದೇ ಥರ ನಮಗೊಂದು ಮೆಟಬಾಲಿಕ್ ಸ್ವಿಚ್ ಇದೆ ಆ್ಯಕ್ಚುಲಿ, ಅಂದರೆ AMP ಕೈನೇಸ್ ಅಂತ ಹೇಳ್ತೀವಿ. ಸೊ ಅದನ್ನು ಆಕ್ಟಿವೇಟ್ ಮಾಡಿ ನಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಿ ನಮ್ಮ ತೂಕ ಬೇಗ ಇಳಿಸ್ಲಿಕ್ಕೆ, ನಮ್ಮ ಬಾಡಿಯಲ್ಲಿರುವಂಥ ಕೊಬ್ಬು ಏನಿದೆ, ಫ್ಯಾಟ್ ಏನಿದೆ ಅದನ್ನು ಬೇಗ ಕರಗಿಸ್ಲಿಕ್ಕೆ ಈ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್. ಇದರೊಟ್ಟಿಗೆ ನಮ್ಮ BMR ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ನಮ್ಮ ಸಿಂಪಥೆಟಿಕ್ ಸಿಸ್ಟಮ್ ಏನಿದೆ, ನಮ್ಮ ನರಗಳೇನಿದೆ ಅದನ್ನು ಆಕ್ಟಿವೇಟ್ ಮಾಡಿ ನಮ್ಮ BMR ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಇದೆ. ಅಂದರೆ ನೀವು ಏನು ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಬಾಡಿ ಕ್ಯಾಲರಿ ಬರ್ನ್ ಮಾಡ್ತಾ ಇರ್ತದೆ. ಯಾಕೆ? ನಿಮ್ಮ ಜೀವ ಉಳಿಸುವ ಸಲುವಾಗಿ. ಸೊ ಈ BMR ಅನ್ನು ಜಾಸ್ತಿ ಮಾಡಿದಾಗ ಏನಾಗುತ್ತೆ, ನಮ್ಮ ವೆಯ್ಟ್ ಕಂಪ್ಯಾರಿಟಿವ್ಲಿ ನಮಗೆ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್. ಸೊ ನೀವು ಕಾಫಿ ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ನೋಡಿ. ಒಂದು, ನಿಮ್ಮ ಲಿವರ್ ಡಿಟಾಕ್ಸಿಗೆ ಕಾಫಿ ತುಂಬ ಒಳ್ಳೆಯದು. ಲಿವರ್ಲಾಗುವಂಥ ಫ್ಯಾಟಿ ಲಿವರ್ನ ಕಡಿಮೆ ಮಾಡಲಿಕ್ಕೆ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್. ಅದೇ ಥರ ನಮ್ಮ AMP ಕೈನೇಸನ್ನು ಆಕ್ಟಿವೇಟ್ ಮಾಡಿ ನಿಮ್ಮ ಟೋಟಲ್ ಬಾಡಿ ವೆಯ್ಟ್ ರಿಡಕ್ಷನಿಗೆ ಒನ್ ಆಫ್ ದ ಬೆಸ್ಟ್. ಎಕ್ಸಸೈಸ್ ಮಾಡುವಾಗ ಸುಸ್ತು ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್. ಅದರೊಟ್ಟಿಗೆ ಹಸಿವು ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಅಂದರೆ ಕಾಫಿ ಕುಡಿದ್ರೆ ನಮಗೆ ಆ ಅಪೆಟೈಟ್ ಏನಿದೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಅದೇ ಥರ ನಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಹೆಚ್ಚು ಮಾಡಲಿಕ್ಕೂ ಕೂಡ ಕಾಫಿ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ಹಾಗಾಗಿ ನಮ್ಮ ವೆಯ್ಟ್ ರಿಡಕ್ಷನ್ ಚೆನ್ನಾಗಿ ಆಗಬೇಕು. ಈಗ ಯಾರಾದರೂ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಪ್ಲಾನ್ ಮಾಡ್ತಾ ಇದ್ರಿ, ಸೊ ವೆಯ್ಟ್ ರಿಡಕ್ಷನ್ ಮಾಡುವಾಗಿರುವಂಥ ಒಂದು ಮೇನ್ ಡ್ರಾಬ್ಯಾಕ್ ಏನು, ನಮಗೆ ಲೈಕ್ ಒಂದೇ ಥರ ಆಹಾರ ಸೇವಿಸಲಿಕ್ಕೆ ತುಂಬ ಬೇಜಾರಾಗುತ್ತೆ. ನಾವೀಗ ಕೀಟೋ ಡಯಟ್ ಫಾಲೋ ಮಾಡೋದಾದರೆ ಬರೀ ಮೊಟ್ಟೆ ತಿನ್ನಲಿಕ್ಕಿರುತ್ತೆ, ಅಥವಾ ಚಿಕನ್ ತಿನ್ನಲಿಕ್ಕಿರುತ್ತೆ, ಅಥವಾ ಪನೀರ್ ತಿನ್ನಲಿಕ್ಕಿರುತ್ತೆ, ವೆಜಿಟೇಬಲ್ಸ್ ಅಷ್ಟೇ ತಿನ್ನಲಿಕ್ಕಿರುತ್ತೆ, ಕಾಪ್ಸ್ ಏನು ಚೆನ್ನಾಗಿ ಸಿಗಲ್ಲ. ಸೊ ನಮಗೆ ಒಂದು ಟು ಫೀಲ್ ಹ್ಯಾಪಿ, ನಾವು ಫಸ್ಟ್ ಹೇಳ್ದಂಗೆ ಡಾಪಮಿನ್ ಪ್ರೊಡಕ್ಷನ್ ಆಗಲಿಕ್ಕೆ ಕಾಫಿ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಡ್ರಿಂಕ್. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಕಾಫಿ ಕುಡಿಯೋದಿದ್ರೆ ಹೇಗೆ ಕಾಫಿ ಕುಡಿಬೇಕು, ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಕಾಫಿ ಎಲ್ಲರೂ ಯೂಶಲಿ ಮಾಡೋದು ಹೇಗೆ, ಕಾಫಿ ಪುಡಿ ಹಾಕಿ ಅದಕ್ಕೆ 2 ಚಮಚ ಸಕ್ಕರೆ ಹಾಕಿ ಅದಕ್ಕೆ ಹಾಲಿನ ಪುಡಿ ಅಥವಾ ಹಾಲು ಹಾಕಿ ನಾವು ತಗೊಳ್ತೀವಿ. ದಟ್ ಈಸ್ ನಾಟ್ ದ ಗುಡ್ ವೇ. ಸೊ ಬೆಸ್ಟ್ ವೇ ಅಂತ ಹೇಳಿದರೆ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್. ಒಂದು ಸ್ವಲ್ಪ ದಿವಸ ನೀವು ಅದು ಕುಡಿದು ನೋಡಿ, ನಿಮ್ಗೆ ಅದೇ ಬೆಟರ್ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸಕ್ಕರೆ ಹಾಕಿರೋ ಕಾಫಿ ಬೇಕು ಅಂತ ಇರಲ್ಲ. ಬಿಕಾಸ್ ನಮಗೆ ಅಡಿಕ್ಷನ್ ಆಗುವಂಥ ಎಷ್ಟೋ ಐಟಮ್ಸ್ ಇದೆ, ಅದರದ್ದು ಯಾವುದರದ್ದು ಟೇಸ್ಟ್ ಸ್ವೀಟ್ ಇಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಿ. ಈಗ ಆಲ್ಕೋಹಾಲ್ ಆದರೆ ಸ್ವೀಟ್ ಇದೆಯಾ? ಇಲ್ಲ, ಬಟ್ ಬೇಗ ಅಡಿಕ್ಷನ್ ಆಗುತ್ತೆ. ಸಿಗರೆಟ್ ಏನಾದರೂ ಸ್ವೀಟ್ ಇದೆಯಾ? ಇಲ್ಲ, ಬಟ್ ಆದರೂ ಬೇಗ ಅಡಿಕ್ಷನ್ ಆಗುತ್ತೆ. ಸೊ ಈ ಕಾಫಿದು ಟೇಸ್ಟು ನಿಮಗೆ ಬೇಗ ಅಡಿಕ್ಷನ್ ಆಗುತ್ತೆ. ನೀವು ಅದೇ ಥರ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ನೀವು ತಗೊಂಡ್ರೆ ಆ ಟೇಸ್ಟ್ ಕೂಡ ವಿತಿನ್ ನೋ ಟೈಮ್ ನಿಮ್ಗೆ ಅಡಿಕ್ಷನ್ ಆಗುತ್ತೆ. ಬಿಕಾಸ್ ಅದು ತಗೊಂಡಾಗ ನಾನು ಹೇಳಿದಂಗೆ ಬ್ರೈನಲ್ಲಿ ಆ ಡೋಪಮಿನ್ ಎಲ್ಲ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಒಂದು 10 ದಿವಸ ಕುಡಿದು ನೋಡಿ, ಮತ್ತೆ ನಿಮಗೆ ಹಾಲು ಸಕ್ಕರೆ ಇರೋ ಕಾಫಿ ಬೇಕು ಅಂತಾನೆ ಇರಲ್ಲ. ಹಾಲು ಸಕ್ಕರೆ ಇರೋಂಥ ಕಾಫಿ ಕುಡಿದ್ರೆ ನಿಮಗೆ ತುಂಬ ಹೆವಿ ಅನಿಸುತ್ತೆ. ಆ ಕಾಫಿದು ರಿಯಲ್ ಫೀಲ್ ಏನಿದೆ, ರಿಯಲ್ ಸ್ಮೆಲ್ ಏನಿದೆ, ರಿಯಲ್ ಫ್ಲೇವರ್ ಏನಿದೆ, ರಿಯಲ್ ಟೇಸ್ಟ್ ಏನಿದೆ, ಅದು ನಮಗೆ ಸಿಗಬೇಕು ಅಂದರೆ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರೇ ತಗೋಬೇಕು. ಓಕೆ, ನಮಗೆ ಆಗೋದೇ ಇಲ್ಲ ವಿತೌಟ್ ಶುಗರ್ ಅಂತ ಆದರೆ ಒಂದು ಸ್ವಲ್ಪ ಜಾಗರಿ ಬೇಕಾದ್ರೆ ಹಾಕೊಂಡು ತಗೋಬೋದು. ಬಟ್ ಎನಿಥಿಂಗ್ ಯು ಆ್ಯಡ್ ಅದು ಅದರದ್ದು ಕ್ಯಾಲರಿಯನ್ನು ಜಾಸ್ತಿ ಮಾಡುತ್ತೆ. ನಾವು ಯಾವ ಪರ್ಪಸ್ಸಿಗೆ ಮಾಡ್ತಾ ಇದ್ದೀರೋ, ಈಗ ವೆಯ್ಟ್ ರಿಡಕ್ಷನ್ಗೆ ಪ್ಲಾನ್ ಮಾಡುವಾಗ ಕಾಫಿ ಒಳ್ಳೆ ಸಕ್ಕರೆ ಎಲ್ಲ ಹಾಕಿ ಕುಡಿದ್ರೆ ಏನಾಗುತ್ತೆ, ನಿಮ್ಮ ವೆಯ್ಟ್ ಏನೂ ಕಡಿಮೆ ಆಗಲ್ಲ. ಬಟ್ ಕಾಫಿಗೆ ನಾವು ಹೇಳಿ ಪ್ರಯೋಜನ ಇಲ್ಲ. ಅಂದರೆ ಕಾಫಿ ಕುಡಿದ್ರೂ ವೆಯ್ಟ್ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ತಾರೆ, ಬಟ್ ಸಕ್ಕರೆ ಹಾಕಿ ಕುಡಿಯೋದ್ರಿಂದಾನೇ ವೆಯ್ಟ್ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಬ್ಲ್ಯಾಕ್ ಕಾಫಿ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಎಷ್ಟು ಕಾಫಿ ಕುಡಿಬೇಕು? ಒಂದು 2 to 3 ಕಪ್ಸ್ ಕಾಫಿ, ಮೇ ಬಿ ಒಂದು 300 to 400 ml ಒಳಗೆ ಕಾಫಿ ಕುಡಿಯೋದು ತುಂಬ ಒಳ್ಳೆಯದು ಆ್ಯಕ್ಚುಲಿ. ಅಂದರೆ ಒಂದು ಕಪ್ ಅಂದರೆ 200 ml ಅಥವಾ 300 ml ಕಪ್ ತಗೋಬೇಡಿ. ಒಂದು 100 to 100 ml ಅಥವಾ 150 ml. ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ. ಈಗ ಯೂಶಲಿ ನೀವು ಕೇಳಿದರೆ ಅಪ್ ಟು 400 milligrams ಕಫೀನ್ ತಗೊಳ್ಳೋದು ತುಂಬ ಒಳ್ಳೆಯದು. ಕ್ಯಾಫಿನ್ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಸಿಗಬೇಕು ಅಂದರೆ ಜಾಸ್ತಿ ಕಾಫಿ ನೀವು ಕುಡಿಬೇಕಾಗುತ್ತೆ. ಬಟ್ ಅಷ್ಟಿಲ್ಲ, ನಾವು ಬೆಳಿಗ್ಗೆ 1 ಗ್ಲಾಸ್ ಕಾಫಿ ಯೂಶಲಿ ತಗೊಳ್ತೀವಿ, ಈವ್ನಿಂಗ್ ಮೇ ಬಿ ಆ ಟೀ ಟೈಮಲ್ಲಿ 1 ಗ್ಲಾಸ್ ಕಾಫಿ ಕುಡಿತೀವಿ. ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಈಗ ಕಾಫಿ ಕುಡಿಯೋದ್ರಿಂದ ಏನೇನು ಅಡ್ವರ್ಸ್ ಎಫೆಕ್ಟ್ ಇದೆ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ನಾನು ಹೇಳಿದ್ದೇನೆ, ಕಾಫಿ ನೀವು ಸಂಜೆ ಟೈಮಲ್ಲಿ ಕುಡಿದ್ರೆ ಅದು ನಿಮ್ಮ ನಿದ್ರೆಗೆ ಸಮಸ್ಯೆ ಕೊಡುವಂಥ ಸಾಧ್ಯತೆಗಳು ಇದೆ. ಸೊ ಬಿಕಾಸ್ ಆ ಅಡೆನೋಸಿನ್ ಏನಿದೆ ಅದರದ್ದು ರಿಸೆಪ್ಟರ್ ಬ್ಲಾಕ್ ಆದಾಗ ನೀವು ಮತ್ತು ಅಲರ್ಟ್ ಆಗ್ತೀರಾ, ನಿಮಗೆ ನಿದ್ರೆ ಬರಲ್ಲ. ಸೊ ಅದಕ್ಕಾಗಿ ರಾತ್ರಿ ಡ್ರೈವಿಂಗ್ ಎಲ್ಲ ಮಾಡೋರು ಕಾಫಿ ಕುಡಿತಾ ಇರ್ತಾರೆ. ಸೊ ಯಾರಿಗೆ ನಿದ್ರೆಹೀನತೆ ಸಮಸ್ಯೆ ಇದೆಯೋ ಅವರು ಕಾಫಿ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. ಎರಡನೇದೇನೆಂದರೆ, ಯಾರಿಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಜಾಸ್ತಿ ಇರೋರಾದರೆ, ಅಂದರೆ ತುಂಬ ಆಸಿಡಿಟಿ ಪ್ರಾಬ್ಲಮ್ ಇದೆ, ಎದೆ ಉರಿ ಇದೆ, ಹೊಟ್ಟೆ ಉಬ್ಬರ ಇದೆ, ಅವರು ಕೂಡ ಈ ಕಾಫಿ ಕುಡಿಯೋದು ಸ್ವಲ್ಪ ಕಡಿಮೆ
ಮಾಡೋದೇ ಒಳ್ಳೆಯದು. ಬಿಕಾಸ್ ಕಾಫಿ ಕುಡಿದಾಗ ಕಾಫಿ ಇಸ್ ಕಂಪ್ಯಾರಿಟಿವ್ಲಿ ಆಸಿಡಿಕ್. ಸೊ ಹಾಗಾಗಿ ಆಸಿಡಿಟಿ ಪ್ರಾಬ್ಲಮ್ ಎಲ್ಲ ಇರೋವರಿಗೆ ತುಂಬ ಸಿಂಪ್ಟಮ್ಸ್ ಜಾಸ್ತಿ ಆಗಲಿಕ್ಕೆ, ಗ್ಯಾಸ್ಟ್ರಿಕ್ ರಿಫ್ಲಕ್ಸ್ಗಳು ಬರಲಿಕ್ಕೆಲ್ಲ ಇದು ಒನ್ ಆಫ್ ದ ಮೇನ್ ಕಾಸ್ ಆಗ್ಬೋದು. ಇನ್ನು ಪ್ರೆಗ್ನೆಂಟ್ ಲೇಡೀಸ್ ಜಾಸ್ತಿ ಕಾಫಿ ಕುಡಿಯೋದು ಒಳ್ಳೆಯದಲ್ಲ. ಬಿಕಾಸ್ ಅವ್ರದ್ದು ಡೈಲಿ ಕನ್ಸಂಪ್ಷನ್ ಆಫ್ ಕೆಫಿನ್ ಏನಿದೆ ಅದು ಆದಷ್ಟು ಕಡಿಮೆ ಇದ್ದರೆ ಒಳ್ಳೆಯದು. ಮೇ ಬಿ ಒಂದು ಲೆಸ್ ದ್ಯಾನ್ 200 mg ಅಥವಾ 100 mg ಇದ್ದರೆ ತುಂಬ ಒಳ್ಳೆಯದು. ಸೊ ಬಾಕಿ ಎಲ್ಲರೂ ಕಂಪ್ಯಾರಿಟಿವ್ಲಿ ಈ ಕಾಫಿ ಕುಡಿಯೋದ್ರಿಂದ ಏನೂ ತೊಂದರೆಗಳಿಲ್ಲ. ಇನ್ನು ಕೆಲವರಿಗೆ ಈ ಪ್ಯಾನಿಕ್ ಅಟ್ಯಾಕ್ಸ್ ಅಂದರೆ ತುಂಬ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಎಲ್ಲ ಆಗುವಂಥ ಸಾಧ್ಯತೆಗಳಿದೆ. ಸೊ ಅವರು ಯೂಶಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ನಿದ್ರೆ ಎಲ್ಲ ಮಾಡೋದು ಒಳ್ಳೆಯದು. ಅವರು ಕೂಡ ಕಾಫಿ ಕುಡಿದ್ರೆ ಆ ಪ್ಯಾನಿಕ್ ಅಟ್ಯಾಕ್ ಇರೋರಿಗೆ ಆದರೆ ಒಂದು ಸ್ವಲ್ಪ ಅದು ಇರಿಟೇಷನ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ತುಂಬ ಹೈಪರ್ ಟೆನ್ಸಿವ್, ತುಂಬ ಅನ್ಕಂಟ್ರೋಲ್ಡ್ ಲೈಕ್ BP ಎಲ್ಲ ಸಮಸ್ಯೆ ಎಲ್ಲ ಇರೋರಾದರೆ ಅವರು ಕೂಡ ಕಾಫಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸೊ ಕಾಫಿ ಕುಡಿಯೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಅದು ಯಾರು ತಗೋಬಾರ್ದು ಅಂತಾನೂ ಗೊತ್ತಾಗಿರ್ಬೋದು. ಇನ್ನು ನೀವು ಹುಡುಕಿ ನೋಡಿದರೆ ಕಾಫಿ ಎಲ್ಲದಕ್ಕೂ ಒಳ್ಳೆಯದು ಅಂತಾನೆ ನಿಮಗೆ ಸರ್ಚ್ ಮಾಡಿದರೆ ಸಿಗುತ್ತೆ. ಬಟ್ ಹಾಗಲ್ಲ, ದೀಸ್ ಆರ್ ದ ಆ್ಯಕ್ಚುಯಲ್ ಸೈನ್ಸ್. ಅಂದರೆ ನೀವು ತಗೊಳ್ಳೋದ ಲಿವರ್ ಬೆನಿಫಿಟ್ ಇರ್ಬೋದು, ಅಥವಾ ನಿಮ್ಮ ಮೂಡ್ ಕಂಟ್ರೋಲ್ ಆಗ್ಲಿಕ್ಕೆ ಇರ್ಬೋದು, ಅಥವಾ ಬ್ರೈನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಸೊ ಕಾಫಿ ತಗೊಳ್ಳೋದ್ರಿಂದ ಏನು ಅಡ್ವರ್ಸ್ ಎಫೆಕ್ಟ್ ಇಲ್ಲ. ಬಟ್ ಎಲ್ಲದೂ ನಾವೊಂದು ಲಿಮಿಟಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು. ಸೊ ಕಾಫಿ ಇಷ್ಟ ಇರೋರು ಇವತ್ತಿಂದ ಚೆನ್ನಾಗಿ ಕಾಫಿ ಕುಡಿಬಹುದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.